ಪುರುಷಮೇಗೌಡ್ರು ಯಾವಾಗ್ಲೂ ಅವ್ರಿಗೆ ತೀರ್ದಾಗ ಬರ್ತಾವ್ರೆ. ಶಾಸಕರು ಅವ್ರದ್ದು ಯಾವ ಊರು ಇಲ್ಲಿ ಬಂದು ಶಾಸಕರಾಗವ್ರೆ. ಯಾವ್ರ ಅವರು ಹೋಟೆಲ್ ಹಾಕಿರೋರು ಮನೆ ಅವ್ರ ಹತ್ರ ಹೋಗಿ ಕೆಲಸ ಮಾಡಿದ್ರು ಅವತ್ತು ನಾವು 2000 ಕೊಟ್ಟಿಲ್ವೇ ನೀವು ಕೆಲಸ ಮಾಡಕ್ಕೆ, ನೀವು ಪುಕ್ಸೆಟ್ಟೇನು ಹಾಕಿಲ್ಲ, ಹೋಟೆಲ್ 2000 ತಗೊಂಡಿದ್ದೀರಾ, ನಾವು ಗೆದ್ದಿದ್ದೀವಿ, ನೀವು 5 ವರ್ಷನೇ ಹಿಂಗೆ ಇರಬೇಕು ಅಂತ ಹೇಳ್ತಾವ್ರೆ. ಎಲ್ಲ ತಾಲೂಕ್ನವರೆಲ್ಲ ಪುರುಷಮೇಗೌರನ್ನ ಬೈಕ್ ಅಂತ ಇದಾರೆ. ಅವರಿಂದ ಅವರು ಹೋಗಿ ಸರ್ಕಾರ ಅನುದಾನ ತಂದು 100 ಕೋಟಿ ತಂದವ್ರೆ. 100 ಕೋಟಿ ತಂದು ಇದಕ್ಕೆ 1.5 ಕೋಟಿ ಕಾಮಗಾರಿ ಕೆಲಸದಕ್ಕೆ ಹಾಕವ್ರೆ. ಕಾಮಗಾರಿ ಕೆಲಸದಲ್ಲಿ ಕೆಲಸನ ಸರಿಯಾಗಿ ಮಾಡಿಸಿಲ್ಲ. ಎಲ್ಲ ಲಂಚ ತಗೊಂಡು ಇದ್ರಾಗ ಹೋದ್ರು ಯಾವ ಆಫೀಸ್ಗೆ ಹೋದ್ರು ಲಂಚ ಕೊಟ್ಟದಿದ್ರೆ ಕೆಲಸ ಮಾಡ್ಕೊಡಲ್ಲ. ಎಲ್ಲ ಲಂಚ 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 ಕೊಡ್ತಾರೆ. MLA ಆಗಿರೋರು 2000 ಕೊಟ್ಟು ಓಟ್ ಹಾಕ್ಸ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಹಾಸ್ಪಿಟಲ್ ಇದಿಲ್ಲ, ಯಾವ ಆಫೀಸ್ಗೆ ಹೋದ್ರು ಲಂಚ ಲಂಚ ಲಂಚ. ಯಾರು ಹೋಗಿ ಸರ್ ನಮ್ಮ ಪ್ರಾಬ್ಲಮ್ ಹಿಂಗಾದ್ರೆ ಆಗೈತೆ ಅಂತ ಹೇಳಿದ್ರೆ ಮಾತಿಗೆ ಯಾರು ಬೆಲೆನ ಕೊಡಲ್ಲ. ಲಂಚ ಕೊಟ್ರೆ ಮಾತ್ರ ಬೆಲೆ ತೋರಿಸ್ತಾವ್ರೆ. ಹಂಗಾಗೈತೆ ಗರೀಬ್ ತಾಲೂಕು. ದುಡ್ಡು ಒಂದು ಸ್ಟೇಷನ್ಗೆ ಹೋದ್ರು ನಾವು, ಒಂದು ಹಾಸ್ಪಿಟ್ಲ್ಗೆ ಹೋದ್ರು ದುಡ್ಡು, ಏನಕ್ಕೆ ಹೋದ್ರು ದುಡ್ಡು. ನಾವು ಸುಮ್ಮನೆ ಬಿಟ್ಬಿಟ್ಟಿದ್ವಿ ಅವನಿಗೆ. ಅವನು ಇಂಜಿನಿಯರ್ ಅಲ್ಲ, ಎಷ್ಟು ಲಂಚ ತಗೊಂಡವನು ಅವನು. ಏನಕ್ಕೆ ಮಾಡ್ಬೇಕು ಈ ಕೆಲಸ? ಗರೀಬ್ನೂರು ಶಾಸಕರು ಅವರು ಬೆಂಬಲನೇ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ. ಎಲ್ಲ ಬರ್ತಾರೆ, ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ತಾರೆ, ಕೆಲಸ ಸರಿಯಾಗಿ ಮಾಡಿಸಲ್ಲ. ಅವರು ಕೊಟ್ಟಿರೋ ಕಾಂಟ್ರಾಕ್ಟ್ರೇ ಇವ್ರಿಗೆ ಈ ಕೆಲಸ ಮಾಡಿರೋದು. ಪುರುಷಮೇಗೌಡ್ರು ಯಾವಾಗ್ಲೂ ಅವ್ರಿಗೆ ತೀರ್ದಾಗ ಬರ್ತಾವ್ರೆ. ಶಾಸಕರು ಅವ್ರದ್ದು ಯಾವ ಊರು ಇಲ್ಲಿ ಬಂದು ಶಾಸಕರಾಗವ್ರೆ. ಯಾವ್ರ ಅವರು ಹೋಟೆಲ್ ಹಾಕಿರೋರು ಮನೆ ಅವ್ರ ಹತ್ರ ಹೋಗಿ ಕೆಲಸ ಮಾಡಿದ್ರು ಅವತ್ತು ನಾವು 2000 ಕೊಟ್ಟಿಲ್ವೇ ನೀವು ಕೆಲಸ ಮಾಡಕ್ಕೆ, ನೀವು ಪುಕ್ಸೆಟ್ಟೇನು ಹಾಕಿಲ್ಲ, ಹೋಟೆಲ್ 2000 ತಗೊಂಡಿದ್ದೀರಾ, ನಾವು ಗೆದ್ದಿದ್ದೀವಿ, ನೀವು 5 ವರ್ಷನೇ ಹಿಂಗೆ ಇರಬೇಕು ಅಂತ ಹೇಳ್ತಾವ್ರೆ.